ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ನಿಂಗ್ಗೆ ನಾವು ಮುದ್ದೆ ಮತ್ತು ಸಪ್ಪನೀರು ಮಾಡಿದ್ರು ನಮ್ಮಮ್ಮ ತಿಂದ್ಕೊಂಡು ಇವತ್ತು ಟೆಂಪಲ್ಗೆ ಹೋಗ್ಬೇಕಾಯ್ತು. ನನ್ನ ಫ್ರೆಂಡ್ ಫಸ್ಟೇ ಹೇಳಿದ್ಲು ರೆಡಿಯಾಗಿರಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ನಾವು ನಮ್ಮ ಫ್ರೆಂಡ್ಗೆ ವೆಯ್ಟ್ ಮಾಡ್ತಿದ್ವಿ ರೆಡಿಯಾಗಿ. ಮತ್ತು ಹಳಸಂದ್ರದಿಂದ ಅವಳೇ ಡೈರೆಕ್ಟ್ ಆಟೋ ಮಾಡ್ಕೊಂಡು ಬಂದು ನಮ್ಮನ್ನು ಕರ್ಕೊಂಡು ಹೊರಟ್ಲು. ನಾವಿಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಪಂಚು ಫುಲ್ ಚೆನ್ನಾಗಿ ಊಟ ಮಾಡಿಬಿಟ್ಟಿದ್ದಲ್ಲ ನೋಡಿ, ಫುಲ್ ನಿದ್ದೆ ಮಾಡ್ತಿದ್ದಾಳೆ. ಮತ್ತು ನಾವು ಟೆಂಪಲ್ಗೆ ಸ್ವಲ್ಪ ಬೇಗನೆ ರೀಚ್ ಆದ್ವಿ. ನಾವು ಹೋಗಿದ್ದು ಇಲ್ಲಿ ದವಸ್ಪೇಟೆ ಹತ್ರ ಇರೋ ಚಿಕ್ಕೋಡ್ಕೆರೆಯಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ವಿ, ಕೆಂಪಮ್ಮ ಟೆಂಪಲ್ಗೆ. ನಾವು ಹೋದಾಗ ಜನನೂ ಕೂಡ ಅಷ್ಟೊಂದೇನು ರಶ್ ಇರಲಿಲ್ಲ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಕೂಡ ಕೂತ್ಕೊಂಡು ಸ್ವಲ್ಪ ಫೋಟೋಸು ಹಂಗೆ ತೆಕ್ಕೊಂಬಿಟ್ಟೆ. ಜನ ಕಮ್ಮಿ ಇದ್ದಿದ್ದರಿಂದ ದರ್ಶನ ತುಂಬ ಚೆನ್ನಾಗಾಯಿತು. ಸ್ವಲ್ಪ ಹೊತ್ತು ಅಲ್ಲೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ನಮ್ಮ ಅಮ್ಮ ಮತ್ತು ನಮ್ಮ ಪಂಚುಗೆ ಯಂತ್ರ ಹಾಕ್ಸೋಣ ಅಂತೇಳಿ ಅಲ್ಲಿ ಯಂತ್ರನ ಹಾಕ್ಸಿ ನಮ್ಮ ಅಪ್ಪಂಗೂ ಒಂದಂಗೆ ಯಂತ್ರ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋದೆ. ಹೊರಗಡೆ ಅಲ್ಲೆಲ್ಲರೂ ಪೂಜೆ ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೆಲ್ಲ ಇದು ಮಾಡ್ತಿದ್ರು. ಅದಕ್ಕೆ ನಮ್ಮ ಅಮ್ಮ ನನಗೂ ಮಾಡು ಅಂತ ಹೇಳಿದ್ರು. ಮತ್ತು ಅಲ್ಲೆಲ್ಲ ಹೋಗಿ ಸ್ವಲ್ಪ ದೇವ್ರದ್ದು ಬೊಟ್ಟೆಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡು ನಾನು ಪೂಜೆ ಮಾಡೋಣ ಅಂತೇಳಿ ಅಲ್ಲಿ ಪೂಜೆ ಸಾಮಾನು ಮತ್ತು ಸಪ್ರೇಟ್ ತಂದು ಪೂಜೆ ಮಾಡ್ತಿದ್ದೀನಿ ನೋಡಿ. ನಾನು ಪೂಜೆ ಮಾಡಿ ಮತ್ತು ನಮ್ಮ ಅಮ್ಮಂಗೂ ಪೂಜೆ ಮಾಡೋಕ್ಕೆ ಕೊಟ್ಟೆ. ನಮ್ಮ ಅಮ್ಮನ ಪೂಜೆ ಮುಗಿದ ತಕ್ಷಣ ನಾವು ಇಲ್ಲಿ ಬೆಡ್ ಗುಲ್ಕೊಂಡು ಏನಕ್ಕೆ ಹೋದ್ವಿ. ನ್ಯಾಚುರಲ್ ಅನಿಸುತ್ತೆ ಕಣೆ, ಚೆನ್ನಾಗಿರ್ತೈತೆ. ಹಿಂದೆ ಕುತ್ಕೊಳ್ಳೋಕ್ಕೆ ಚೆನ್ನಾಗಿರ್ತದೆ ಕಣೆ ಇದು ಬೆಡ್ ಗುಲ್ಕೊಂಡು. ಬೆಂಗಳೂರಾಗ ಇರ್ತೈತೆ, ಚೆನ್ನಾಗೇ ಇಲ್ಲ. ಥ್ಯಾಂಕ್ ಯು. ಜಮಾಯಿಸ ಪಂಚು ಏನಿಲ್ಲ, ತಿನ್ನಮ್ಮ. ಚೆನ್ನಾಯ್ತಾ? ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟ್ ತುಂಬ ಲೇಟ್ ಆಗಾಯಿತು.